ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ನಾನಿವತ್ತು ಹೇಳಕ್ಕೆ ಹೊರಟಿರೋದು ಎಣ್ಣೆ ಸ್ನಾನದ ಬಗ್ಗೆ. ಯುಗಾದಿ ಹಬ್ಬ ಬರ್ತಾ ಇದೆ, ಆದ್ದರಿಂದ ಎಣ್ಣೆ ಸ್ನಾನವನ್ನು ಎಲ್ಲರೂ ಮಾಡಿಕೊಳ್ಬೇಕು. ಎಣ್ಣೆ ಸ್ನಾನ ಯಾಕೆ ಮಾಡಬೇಕು ಅಂತಂದರೆ, ವೈಜ್ಞಾನಿಕವಾಗಿಯೂ ಎಣ್ಣೆ ಸ್ನಾನ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೆ ಇದನ್ನೇನು ಮಾಡಿದ್ದಾರೆ, ಆಧ್ಯಾತ್ಮಿಕವಾಗಿ ಕೂಡ ಹೇಳಿದ್ದಾರೆ. ಯುಗಾದಿ ಹಬ್ಬಗಳಾಗಲಿ ಇರ್ಬೋದು ಅಥವಾ ದೀಪಾವಳಿ ಇರ್ಬೋದು, ಅವಾಗೆಲ್ಲ ನಾವು ಅಭ್ಯಂಗನ ಸ್ನಾನವನ್ನು ಮಾಡ್ತೀವಿ. ಯುಗಾದಿ ಅಂದಿದ ತಕ್ಷಣ ನಮ್ಮಲ್ಲಿ ಮೊದಲನೇ ಕಾನ್ಸೆಪ್ಟ್ ಬರೋದೇ ಎಣ್ಣೆ ಸ್ನಾನ. ಆ ಕಲ್ಪನೆ ಬಂದ್ಬಿಡುತ್ತೆ. ಯುಗಾದಿ ಅಂದ ತಕ್ಷಣ ಒಂದು ಕಲ್ಪನೆ ಬರುತ್ತೆ, ಯುಗಾದಿ ಹಬ್ಬಕ್ಕೆ ಎಣ್ಣೆ ಸ್ನಾನ ಮಾಡಬೇಕು ಅಂಥೇಳಿ. ಆ ಅಭ್ಯಂಜನ ಸ್ನಾನಕ್ಕೆ ಬಳಸಬಹುದಾದಂಥ ಎಣ್ಣೆಗಳು ಯಾವುದು? ನಾನು ಹೇಳೋ ಪ್ರಕಾರ ಕೆಲವರು ಡಾಕ್ಟರ್ಗಳು ಹೇಳೋದು ಎಳ್ಳೆಣ್ಣೆ ಹೇಳ್ತಾರೆ. ಆದರೆ ನಾನೇನು ಹೇಳ್ತೀನಿ ಅಂದರೆ, ನಿಮ್ಮ ಶರೀರಕ್ಕೆ ಯಾವ ಎಣ್ಣೆ ಆಗಿ ಬರುತ್ತೆ, ನೀವು ಯಾವುದನ್ನು ಬಳಸ್ತೀರ ಸದಾ ಆ ಎಣ್ಣೆಯನ್ನು ಬಳಸಿ ಸ್ನಾನ ಮಾಡಬೇಕು. ಎಣ್ಣೆಯನ್ನು ಮೈಗೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಆಗುವ ಪ್ರಯೋಜನಗಳೇನು, ಅದರ ಲಾಭಗಳೇನು ಅಂತ ನೋಡಿದ್ರೆ, ನಮ್ಮ ಶರೀರದಲ್ಲಿ ಯಾವುದೇ ರೀತಿಯ ಚರ್ಮದ ಕಾಯಿಲೆಗಳನ್ನು ಬರದೇ ಇರೋ ಹಾಗೆ ತಡಿಬೋದು. ಅಷ್ಟೇ ಅಲ್ಲ, ಮೂಳೆಗಳು ಗಟ್ಟಿಯಾಗಿರುತ್ತೆ. ಅದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಎಲ್ಲ ಎಣ್ಣೆಯಲ್ಲಿ ತುಂಬಾ ಇರುತ್ತೆ. ವಿಟಮಿನ್ಸ್ ಇ ಇರುತ್ತೆ. ಎಳ್ಳೆಣ್ಣೆ ತಗೊಂಡಾಗ ವಿಟಮಿನ್ ಇ ಇರುತ್ತೆ. ಅದರಿಂದ ಈ ಎಣ್ಣೆಗಳು ನಮ್ಮ ಶರೀರಕ್ಕೆ ಒಳ್ಳೆಯ ಒಂದು ಚೈತನ್ಯವನ್ನು ಕೊಡುತ್ತೆ. ಎಣ್ಣೆ ಸ್ನಾನ ಮಾಡಿದ್ಮೇಲೆ ನೋಡಿ, ಚೆನ್ನಾಗಿ ನಿದ್ರೆ ಬರುತ್ತೆ. ಯಾಕೆ ನಿದ್ರೆ ಬರುತ್ತೆ ಅಂದರೆ, ಅಷ್ಟು ಸುಸ್ತೆಲ್ಲ ಕಡಿಮೆ ಆಗುತ್ತೆ, ಚೆನ್ನಾಗಿ ನಿದ್ರೆ ಬರುತ್ತೆ. ನಮ್ಮ ಶರೀರದ ಭಾಗಗಳೆಲ್ಲ ಹೊಸ ಚೈತನ್ಯವನ್ನು ಪಡೆಯುತ್ತೆ. ಒಂಥರ ಉಲ್ಲಾಸದಾಯಕವಾಗಿ ನಾವು ಇರಬೇಕಂತಂದರೆ ಈ ಎಣ್ಣೆ ಸ್ನಾನ ಬಹಳ ಮುಖ್ಯವಾದದ್ದು. ಎಣ್ಣೆ ಸ್ನಾನ ಹಾಗಾದರೆ ಹಬ್ಬದಲ್ಲಿ ಮಾತ್ರನೇ ಮಾಡಬೇಕಾ? ಇಲ್ಲ, ಹಬ್ಬದಲ್ಲಿ ಮಾತ್ರನೇ ಮಾಡೋದೇನು ಬೇಕಿಲ್ಲ. ಮಧ್ಯಾಹ್ನ ಮಾಡ್ಕೋಬೋದು. ವಾರಕ್ಕೊಂದ್ಸಲ ಮಾಡಿ, 15 ದಿನಕ್ಕೆ ಮಾಡಿ, ಇಲ್ಲಾಂದರೆ ತಿಂಗ್ಳಿಗೆ ಮಾಡಿ. ಯಾರಿಗೆ ಯಾವಾಗ ಅದು ನಿಮಗೆ ಸಮಯಗಳು ಅವಕಾಶಗಳು ಬರುತ್ತೆ ಆವಾಗ ನೀವು ಎಣ್ಣೆ ಸ್ನಾನವನ್ನು ಮಾಡಿ. ಅದೊಂದು ಪದ್ಧತಿಯನ್ನಾಗಿ ರೂಢಿಸ್ಕೊಳ್ಳಿ. ಮಕ್ಕಳಿಗೆ ಮಾತ್ರ ವಾರಕ್ಕೆ ಒಂದು ಸಲ ಎಣ್ಣೆ ಹಚ್ಚಲೇಬೇಕು. ಸ್ವಲ್ಪ ದೊಡ್ಡ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗಂತೂ ದಿನ ಬಿಡ್ದಿನ ಹಚ್ಚಿ ಸ್ನಾನ ಮಾಡಿಸ್ತೀವಿ. ಇನ್ನು ದೊಡ್ಡವರು ಆಗ್ತಾ ಇದ್ದಾರೆ ಅಂತಂದಾಗ ವಾರಕ್ಕೆ ಒಂದು ಸಲಿನಾರು ಹಚ್ಚಬೇಕು. ಇನ್ನೂ ತುಂಬ ಬೆಳೆದಿದ್ದಾರೆ, 15 ವರ್ಷ ಆಗಿದೆ ಅಂದರೆ ವಾರಕ್ಕೊಂದ್ಸಲಿ ಅಥವಾ ತಿಂಗಳಿಗೊಂದ್ಸಲಿ ಆದರೂ ಅವ್ರಿಗೆ ಮಾಡ್ಕೊಳ್ಳಿ ಅಂತ ನೀವು ಹೇಳಲೇಬೇಕು. ಮನೆಯಲ್ಲಿ ದೊಡ್ಡವರು, ಬಹಳಷ್ಟು ಕಾಯಿಲೆಗಳು ಇದರಿಂದ ಕಡಿಮೆ ಆಗುತ್ತೆ. ಮಂಡಿ ನೋವು ಬರ್ಬೋದು ಅಥವಾ ಮೂಳೆಗಳ ನೋವು ಬರ್ಬೋದು, ಅದು ಯಾವುದೂ ಬರೋದಿಲ್ಲ. ಎಣ್ಣೆ ಹಚ್ಕೊಳ್ಳೋದ್ರಿಂದ ಮಂಡಿ ನೋವುಗಳು ಬರಲ್ಲ, ಯಾವುದೇ ಜಾಯಿಂಟ್ ಪೇಯ್ನ್ಗಳು ಕೂಡ ಅದರಿಂದ ಬರೋದಿಲ್ಲ. ಅದರಿಂದ ನೀವೇನು ಮಾಡಬೇಕಂದ್ರೆ, ಎಣ್ಣೆ ಸ್ನಾನವನ್ನು ನಾವು ರೂಢಿಯಲ್ಲಿ ಇಟ್ಕೊಳ್ಬೇಕು. ನಾನು ಇವಾಗ ಹೇಳ್ತಾ ಇರೋದು ಯುಗಾದಿಯ ಅಭ್ಯಂಗನ ಸ್ನಾನವನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅಂತ. ಅದಕ್ಕೆ ನಿಮಗೆ ಬೇಕಾದಂತಹ ಎಣ್ಣೆಯನ್ನು ತಗೊಳ್ಳಿ. ನಾನಿಲ್ಲಿ ಹರಳೆಣ್ಣೆ ತೊಗೊಂಡಿದ್ದೀನಿ ನನಗೆ ಅಂತ. ನನ್ನ ಮಗಳಿಗೆ ಕೊಬ್ಬರಿ ಎಣ್ಣೆ ತೊಗೊಳ್ತೀನಿ. ನೋಡಿ, ಈ ಥರ ನಾನು ಜೋಡಿಸ್ಕೊಂಡಿದ್ದೀನಿ. ಬೇವಿನ ಸೊಪ್ಪು ಏನಕ್ಕೆ ಇಲ್ಲಿ ಇಟ್ಕೊಂಡಿದ್ದೀನಿ ಅಂತ ಅಂದರೆ, ಇದನ್ನು ನೀರಿಗೆ ಹಾಕ್ಕೊಳ್ಳೋದಕ್ಕೆ. ನೀರಿಗೆ, ಬಿಸಿ ನೀರಿಗೆ ಹಾಕಿದಾಗ ಅದರಲ್ಲಿರುವಂತಹ ಒಂದು ಕಹಿ ಅಂಶ ಇದೆಯಲ್ಲ, ಅದು ತುಂಬಾ ಒಳ್ಳೆಯದು. ತ್ವಚೆಗೆ, ಚರ್ಮದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಎಣ್ಣೆ ಇರ್ಬೋದು, ಬೇವಿನ ಸೊಪ್ಪು ಇರ್ಬೋದು. ಹಾಗೂ ಈ ಸ್ನಾನವನ್ನು ಮಾಡಬೇಕಾದ್ರೆ 7 ಜನ ಚಿರಂಜೀವಿಗಳನ್ನು ನೆನೆಸ್ಕೊಂಡು ಮಕ್ಕಳಿಗೆ ಎಣ್ಣೆಯನ್ನು ಹಚ್ಚಬೇಕು ಅಂತ ಹೇಳ್ತಾರೆ. ಹನುಮಂತ, ಅಶ್ವತ್ಥಾಮ, ಬಲಿ, ವ್ಯಾಸ, ಹನುಮಂತ, ಕೃಪ, ಇವರನ್ನೆಲ್ಲ ನೆನೆಸ್ಕೊಂಡು, ಇವರೆಲ್ಲ ಚಿರಂಜೀವಿಗಳು, ಇವರನ್ನೆಲ್ಲ ನೆನೆಸ್ಕೊಂಡು ಮಕ್ಕಳಿಗೆ ಎಣ್ಣೆ ಹಚ್ಚಿ ಸ್ನಾನವನ್ನು ಮಾಡಿಸ್ಬೇಕು. ಹಾಗಾದರೆ ಯಾವ ರೀತಿ ಎಣ್ಣೆ ಹಚ್ಕೊಳ್ಬೇಕು? ಅವ್ರಿಗೆ ಅರಿಶಿನ ಕುಂಕುಮವನ್ನು ಇಡಿ, ಅಕ್ಷತೆ ಕಾಳಬೇಕಾದ್ರೂ ಮಾಡಿಟ್ಕೊಳ್ಳಿ. ನಾನಿಲ್ಲಿ ತೋರಿಸಿಲ್ಲ ಅಷ್ಟೇ. ಈಗ ನೋಡಿ, ನನ್ನ ಉಂಗುರವನ್ನು ತಗೊಳ್ತೀನಿ. ಚಿನ್ನದಲ್ಲಿ ಎಣ್ಣೆಯನ್ನು ತಲೆಗೆ ಮೊದಲು ಹಚ್ಚಬೇಕಂತೆ. ನೋಡಿ, ಎಣ್ಣೆನ ಹಚ್ಕೊಂಡಿದ್ದೀನಿ. ಇದನ್ನು ಮಕ್ಕಳಿಗೆ ಹಚ್ಚಿ, ನೀವು ಹಚ್ಕೊಳ್ಳಿ ಈ ಥರ.
ಈ ಥರ ಹಚ್ಚಿ ಮತ್ತು ಆಮೇಲಿಂದ ಕೆನ್ನೆಗೆ ಕಿವಿಗಳಿಗೆಲ್ಲ ಚೆನ್ನಾಗಿ ಹಚ್ಚಿ, ಕಿವಿಗಳಿಗೆ ಹಚ್ಚಲೇಬೇಕು ಎಣ್ಣೆನ. ಹೀಗೆ ಮೈಗೆಲ್ಲ ಚೆನ್ನಾಗಿ ಹಚ್ಚಿ ಒಂದು ಅರ್ಧ ಗಂಟೆ ಚೆನ್ನಾಗಿ ಶರೀರವನ್ನು ಎಣ್ಣೆಯ ಒಳಗಡೆ ನೆನೆಸಿ ಈ ಒಂದು ಅಭ್ಯಂಗನವನ್ನು ನಾವು ಮಾಡಬೇಕು. ಈ ರೀತಿ ಮಾಡುವ ಒಂದು ಎಣ್ಣೆಯ ಸ್ನಾನ ಅಭ್ಯಂಗನ ಏನಿದೆ ಅದರಿಂದ ಬಹಳಷ್ಟು ಅನುಕೂಲಗಳಿದೆ. ಮೂಳೆ ನೋವು ಹೇಳಿದೆ. ಆಮೇಲೆ ಕೆಲವರಿಗೆ ಚರ್ಮ ಈ ಒಂದು ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ ಅಂದರೆ ಒಡ್ಕೊಳ್ಳುತ್ತೆ. ಅದಕ್ಕೆ ನಾವು ಹೊರಗಡೆಯಿಂದ ಜೆಲ್ ತಂದು ಹಚ್ಚೋದಾಗಲಿ ಆಯಿಂಟ್ಮೆಂಟ್ಗಳನ್ನ ಹಚ್ಚೋದ ಅವಶ್ಯಕತೆ ಇಲ್ಲ. ಎಣ್ಣೆ ಸ್ನಾನವನ್ನು ಮಾಡಿ ಸಾಕು. ಆ ಒಂದು ಒಡ್ಕೊಂಡಿರೋದೇನು ಆಗುತ್ತೆ ಅಂದರೆ ಕಡಿಮೆ ಆಗುತ್ತೆ. ಅಂದರೆ ಚರ್ಮಕ್ಕೆ ಬರುವಂತಹ ಯಾವುದೇ ಕಾಯಿಲೆಗಳು ಎಣ್ಣೆಯನ್ನು ಹಚ್ಚುವುದರಿಂದ ಬರೋದಿಲ್ಲ. ಅದರಿಂದನೇ ಎಣ್ಣೆ ಸ್ನಾನ ಮಾಡಬೇಕು ಅಂತ ಹೇಳೋದು. ಅಷ್ಟೇ ಅಲ್ಲ, ಎಣ್ಣೆ ಸ್ನಾನ ಮಾಡೋದ್ರಿಂದ ಮನುಷ್ಯ ಏಜೆ ಆಗಲ್ಲ ಅವನಿಗೆ ಅಂತ ಹೇಳ್ತಾರೆ. ಹೆಂಗಾಗಿರ್ತಾರೆ, ಯಾವಾಗಲೂ ತಾರುಣ್ಯವನ್ನು ಹೊಂದಿರ್ತಾರೆ, ಲವಲವಿಕೆಯಿಂದ ಇರ್ತಾರೆ, ಉಲ್ಲಾಸದಿಂದ ಇರ್ತಾರೆ ಅನ್ನೋದಕ್ಕೋಸ್ಕರ ಈ ಎಣ್ಣೆ ಸ್ನಾನವನ್ನು ಮಾಡಬೇಕು. ಕೆಲವರಿಗೆ ತುಂಬ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡ್ತಾ ಇರುತ್ತೆ. ಎಣ್ಣೆ ಸ್ನಾನ ಎಲ್ಲ ಮಾಡ್ಕೊಂಡ್ಮೇಲೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗುತ್ತೆ. ಇದ್ರ ಏನು ಕಾರಣ? ಇದನ್ನು ವೈಜ್ಞಾನಿಕವಾಗಿ ನಾವು ಹೇಳಬೇಕಂದ್ರೆ ಚರ್ಮದಲ್ಲಿ ರಂಧ್ರಗಳಿರುತ್ತೆ. ಬೆವರು ಬಂದು ಧೂಳು ಬೆವರು ಎಲ್ಲ ಕುತ್ಕೊಂಡು ನೀವೆಷ್ಟೇ ಸೋಪ್ ಹಾಕಿ ಸ್ನಾನ ಮಾಡಿದರೂ ಕೂಡ ಆ ರಂಧ್ರಗಳಲ್ಲಿರುವಂಥದ್ದು ಹೋಗಿರೋದಿಲ್ಲ. ನಮ್ಮ ಶರೀರಕ್ಕೆ ಆಮ್ಲಜನಕ ನಾವು ಮೂಗಿನಿಂದ ಅಷ್ಟೇ ತಗೊಳ್ಳಲ್ಲ, ಉಸಿರಾಟದಿಂದ ಅಷ್ಟೇ ಹೋಗಲ್ಲ, ನಮ್ಮ ಚರ್ಮದ ಮೂಲಕವೂ ಹೋಗುತ್ತೆ. ಆಮ್ಲಜನಕ ಸರಾಗವಾಗಿ ಹೋಗಿ ಬರಬೇಕು. ಆ ಹೋಗಿ ಬರಬೇಕಂದ್ರೆ ಚರ್ಮ ತನ್ನ ರಂಧ್ರಗಳನ್ನ ತೆರೆದುಕೊಳ್ಬೇಕಂದ್ರೆ ಅದಕ್ಕೆ ಎಣ್ಣೆ ಸ್ನಾನದ ಅವಶ್ಯಕತೆ ತುಂಬಾ ಇರುತ್ತೆ. ಆದ್ದರಿಂದ ಎಣ್ಣೆ ಸ್ನಾನವನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಳಿ. ವಾರಕ್ಕೊಂದ್ಸಲಿ ಆದರೂ ಮಾಡಿ, ಇಲ್ಲಾಂದರೆ ಬೇಡ ತಿಂಗಳಿಗೆ ಒಂದ್ಸಲಿ ಆದರೂ ಮಾಡುವಂತಹ ಅಭ್ಯಾಸವನ್ನು ಇಟ್ಕೊಳ್ಳಿ. ಮಕ್ಕಳಿಗಂತೂ ನಾನು ಹೇಳ್ತೀನಿ, ವಾರಕ್ಕೊಂದ್ಸಲ ಮಾಡಿಸಿ. ಏನೇ ಕೆಲಸ ಇರಲಿ, ರಜಾ ಇರುತ್ತಲ್ಲ ಆವಾಗ ಹಚ್ಚಿ ಬಿಡಿ, ಒಂದು ಅರ್ಧ ಗಂಟೆ ಬಿಟ್ಟು ಮಾಡಿಸಿ, ಏನಾಗಲ್ಲ, ಒಳ್ಳೆಯದು. ಚೆನ್ನಾಗಿ ಅವ್ರ ಮೂಳೆ ಎಲ್ಲ ಗಟ್ಟಿಯಾಗುತ್ತೆ. ದೊಡ್ಡವರು ಮಾಡಬಾರ್ದು ಅಂತೇನಿಲ್ಲ, ನಾವು ಮಾಡ್ಬೋದು. ನಾನಂತೂ ಮಾಡ್ತೀನಿ. ಯಾವಾಗಲಾದ್ರೂ ನಂಗೆ ಸಮಯ ಸಿಕ್ಕಿದಾಗ, ನನಗೆ ಇವತ್ತೇನು ಕೆಲಸ ಇಲ್ಲ, ಆರಾಮಾಗಿದ್ದೀನಿ ಅಂತ ಅಂದಾಗ ನಾನು ಎಣ್ಣೆ ಸ್ನಾನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆದರೆ ಬೇರೆ ಸಮಯದಲ್ಲಿ ಮಾಡೋಕ್ಕಾಗಲ್ಲ, ಬಡ ಅಂತ ಹೇಳಿ ತುಂಬಾ ಬೆಳಿಗ್ಗೆ ಹೊತ್ತು ಕೆಲಸ ಇರುತ್ತೆ, ಆಗಲ್ಲ. ಆವಾಗ ಈ ಎಣ್ಣೆ ಸ್ನಾನವನ್ನು ಈ ಯುಗಾದಿ ಹಬ್ಬಕ್ಕೆ ಪ್ರತಿಯೊಬ್ಬರು ಎಣ್ಣೆ ಸ್ನಾನವನ್ನು ಮಾಡ್ಕೊಳ್ಳಿ. ಆರೋಗ್ಯವಂತರಾಗಿರಿ. ಯಾವುದೇ ಜಾಯಿಂಟ್ ಪೇಯ್ನ್ ಕೂಡ ಬರೋದಿಲ್ಲ. ಅಷ್ಟೇ ಅಲ್ಲ, ಚರ್ಮ ರೋಗ ಬರೋದಿಲ್ಲ. ನಿಮ್ಮ ಮುಖ ಗ್ಲೋ ಆಗಿರುತ್ತೆ. ನಮ್ಮ ಚರ್ಮದ ಆರೋಗ್ಯವನ್ನು ಈ ಎಣ್ಣೆ ಸ್ನಾನದ ಮೂಲಕ ಕಾಪಾಡ್ಕೊಳ್ಳೋಣ. ಯಾವಾಗಲೂ ಹೆಂಗಾಗಿರೋಣ. ಯಾರಿಗೂ ಏಜೆ ಆಗಲ್ಲ ಅಂತ ಹೇಳ್ತಾರೆ ಎಣ್ಣೆ ಸ್ನಾನ ಮಾಡೋದ್ರಿಂದ, ಅಲ್ವಾ? ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.